ಸ್ವಲ್ಪ ದಿನ ನಾನು ಊರಲ್ಲಿ ಸ್ಟೇಷನ್ ಬರೋಕ್ಕಾಗಲ್ಲ, ಎಲ್ಲ ನೀವೇ ನೋಡ್ಕೊಳ್ಳಿ. ಓಕೆ, ನಾನು ಇರ್ತೀನಿ. ಡ್ಯಾಡ್, ಏನ್ ಮಗಳೇ ಇವತ್ತು ಇಷ್ಟೊಂದು ಖುಷಿಲಿದೆಯಾ? ನಾನ್ ಖುಷಿಯಾಗಿರಕ್ ಕಾರಣ ನೀವೇ. ಹೌದಾ? ನನಗೆ ಇಷ್ಟು ದಿನ ಮದ್ವೆ ಆಗಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಆದ್ರೆ ನೀನ್ ತೋರಿಸಿರೋ ಹುಡುಗನ್ ಫೋಟೋ ನೋಡಿದ್ಮೇಲಂತೂ ನನ್ನ ಒಪಿನಿಯನ್ ಚೇಂಜ್ ಆಗಿದೆ. ಹುಡುಗ ಅಂತೂ ಸೂಪರ್ ಹೀರೋ ತರ ಇದ್ದಾನೆ. ನಿಮ್ಮಪ್ಪ ಅಂದ್ರೆ ಏನ್ ಅನ್ಕೊಂಡಿದ್ಯಮ್ಮ? ನಮ್ಮ ಯೋಗ್ಯತೆಗೆ ಮೀರಿ ಸಂಬಂಧ ಹುಡುಕಿದ್ದೀನಿ. ನೋಡಿದವರೆಲ್ಲ ಏನ್ ಜೋಡಿ ಸೂಪರ್ ಅಂತ ಬಾಯಿ ಮೇಲೆ ಬೆರಳಿಟ್ಕೊಬೇಕು. ಹಾಗಾದ್ರೆ ಮದ್ವೆನೆಲ್ಲ ಗ್ರ್ಯಾಂಡ್ ಆಗಿ ಮಾಡ್ತೀಯಾ ಡ್ಯಾಡ್? ಬೇಡಮ್ಮ, ಮದುವೆನ ಸಿಂಪಲ್ ಆಗಿ ಮಾಡೋಣ. ರಿಸೆಪ್ಷನ್ ಮಾತ್ರ ನೀನು ಹೇಳ್ದಂಗೆ ಗ್ರ್ಯಾಂಡ್ ಆಗಿ ಮಾಡೋಣ. ಬಟ್ ವೈ ಡ್ಯಾಡ್? ನೋಡಮ್ಮ, ಈ ಮದುವೆಗೆ ಯಾರಿಂದನೂ ತೊಂದರೆ ಆಗಬಾರ್ದು. ಅರ್ಥ ಆಯ್ತು, ನೀವು ಹೇಳಿದ್ದೆಲ್ಲ ಓಕೆ ಡ್ಯಾಡ್. ಹಾಗಾದ್ರೆ ಮದ್ವೆಗೆ ಅಂತ ಇವತ್ತೇ ನಾನು ಸಾರಿ ಪರ್ಚೇಸಿಗೆ ಹೋಗ್ತೀನಿ. ನೋ ಪ್ರಾಬ್ಲಮ್, ದುಡ್ಡನ್ನ ಈಗಲೇ ಟ್ರಾನ್ಸ್ಫರ್ ಮಾಡ್ತೀನಿ. ಅಮ್ಮ ಅಮ್ಮ, ಏನು ಅಮ್ಮ ನನ್ನ ಜೊತೆ ಶಾಪಿಂಗ್ ಬರ್ತೀಯಾ? ಈಗಾಗಲೇ ಮದುವೆ ಆಗಿರೋ ನಾ ಮದುವೆ ಆಗ್ತೀನಿ ಅಂತ ನಿಮ್ಮ ಅಪ್ಪನ ಜೊತೆ ಸೇರಿ ನೀನು ಕುಣಿತಾ ಇದೆಯಲ್ಲೇ, ಅದು ಯಾಕಿಂತ ಕೆಟ್ಟ ಬುದ್ಧಿ ನಿನಗೆ? ಹ್ಞೂ, ಕುಣಿತಾಳೆ. ಎಷ್ಟೇ ಆದರೂ ನನ್ನ ಮಗಳ ತಾನೇ. ನೋಡ್ ಸಂಜನಾ, ಈ ಮದುವೆ ಆಗೋದ್ರಿಂದ ನಿನ್ಗೆ ಒಳ್ಳೇದಾಗೋದಕ್ಕಿಂತ ಅಪಾಯ ಆಗೋದೇ ಜಾಸ್ತಿ. ಒಂದ್ಸಲ ನೀನು ಯೋಚನೆ ಮಾಡು. ನೆನ್ನೆ ಎಲ್ಲ ಚೆನ್ನಾಗಿ ಯೋಚನೆ ಮಾಡೆ ಈ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇದ್ರಲ್ಲಂತೂ ನೋ ಚೇಂಜಸ್ ಅಟ್ ಆಲ್. ಎಷ್ಟೇ ಕಷ್ಟ ಬರಲಿ, ಏನೇ ತೊಂದರೆ ಆಗಲಿ, ನಾನ್ ಮದ್ವೆ ಆಗೋದು ಚಿರಾಗ್ನೆ. ಆ ನರಸಿಂಹ ನನಗೆ ಎಷ್ಟು ಕಷ್ಟ ಕೊಟ್ಟ, ಏನೆಲ್ಲ ಆಟ ಆಡಿಸ್ದ. ಆದ್ರೂ ನೀನ್ ಇದನ್ನೆಲ್ಲ ತಿಳ್ಕೊಂಡು ಈ ರೀತಿ ಮಾತಾಡ್ತಿದ್ಯಾ? ಆ ದೀಪ ಅಂತೂ ನನ್ ಕೆನ್ನೆಗೆ 7 ಸರ ಬಾರಿಸಿದಾಳೆ. ಅವಳ ಮೇಲಿರೋ ಸೇಡಿಗೆ ಅವಳ ಗಂಡನ ಜೊತೆನೆ ಸಪ್ತಪದಿ ತುಳಿದು ಅವನನ್ನೇ ನನ್ನ ಗಂಡನಾಗಿ ಮಾಡ್ಕೊಂಡು ಅವಳ ಮೇಲೆ ರಿವೆಂಜ್ ತೀರಿಸ್ಕೊಳ್ತೀನಿ. ನೋಡು, ಯಾರೋ ಕೆನ್ನೆಗೆ ಬಾರಿಸಿದ್ರು ಅಂತ ಅವಳು ಮಾಂಗಲ್ಯನೇ ಕಿತ್ಕೊಳ್ಳೋದು ಒಳ್ಳೇದಲ್ಲ ಸಂಜನಾ. ಅದು ನೀನು ಒಂದು ಹೆಣ್ಣಾಗಿ ಇದು ನಿನಗೆ ಶೋಭೆ ತರಲ್ಲ. ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಅದ್ರ ಮೇಲೆ ನಿನ್ನಿಷ್ಟ. ಮಾತು ಮುಗ್ದಿದ್ರೆ ನಿಂಗೊಂದು ದೊಡ್ಡ ನಮಸ್ಕಾರ. ಮಗಳೇ, ನಿನಗೆ ಅಂತ ಒಂದು ಗಾಡಿ ಬುಕ್ ಮಾಡಿದ್ದೀನಿ. ಎಲ್ಲಿ ಬೇಕಾದ್ರೂ ಸೂತಾಡು, ಏನು ಬೇಕಾದ್ರೂ ಶಾಪಿಂಗ್ ಮಾಡು. ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ನೋಡ್ದಾ, ನೀನು ಮದುವೆ ಆಗ್ತಿರೋದು ನಿಮ್ಮಮ್ಮಂಗೆ ಸಹಿಸೋಕ್ಕಾಗ್ತಿಲ್ಲ. ಬಟ್ ನೀನು ಅಂದ್ಕೊಂಡಿರೋದನ್ನ ಮಾಡೇ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನಂತೂ ನಿನಗೆ ಯಾವಾಗಲೂ ಸಪೋರ್ಟ್ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ಈಗಲೇ ನನ್ನ ಫ್ರೆಂಡ್ಸಿಗೆ ಕಾಲ್ ಮಾಡಿ ಶಾಪಿಂಗ್ ಬರಕ್ಕೆ ಹೇಳ್ತೀನಿ. ಸೀಟ್ ಬೆಲ್ಟ್ ಹಾಕೊಳ್ಳಿ. ನಾನು ಹಾಕೊಳ್ಳಲ್ಲ. ಹಾಕೊಳ್ಳಲ್ಲ ಅಂದ್ರೆ ಬೀಪ್ ಬರ್ತಾನೆ ಇರುತ್ತೆ. ರೂಲ್ಸ್ ಬ್ರೇಕ್ ಮಾಡ್ಬಿಡಿ. ಪರವಾಗಿಲ್ವೇ, ರೂಲ್ಸ್ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ಯಾ? ಬೇಕಿದ್ರೆ ನೀನೇ ರೂಲ್ಸ್ನ ಫಾಲೋ ಮಾಡು. ಅಂದ್ರೆ ಅರ್ಥ ಆಗ್ಲಿಲ್ಲ. ನೀನೇ ಸೀಟ್ ಬೆಲ್ಟ್ ಹಾಕು ಅಂತಂದೆ. ನಾನು ಹೇಗೆ ಹಾಕಕ್ಕಾಗತ್ತೆ? ಬೇಡ ಬೇಡ ಅಂದ್ರು ಇಷ್ಟು ದಿನ ನನ್ನ ಮೈ ಮೇಲ್ ಬಿದ್ದು ಮಾತಾಡಿಸ್ತಿದ್ದೆ. ಈಗ ಸೀಟ್ ಬೆಲ್ಟ್ ಹಾಕಲ್ಲ ಅಂತಿದ್ಯಾ? ಸರಿ, ಹಾಕ್ತೀನಿ. ಮೇಡಮ್, ಏನ್ ಮಾಡ್ತಾ ಇದ್ದೀರಾ? ಬಿಡಿ, ದಯವಿಟ್ಟು ಬಿಡಿ ಮೇಡಮ್. ಏನ್ ಹೇಳ್ತಿದ್ದೀರಾ ಮೇಡಮ್? ಅವ್ನು ಡಿವೋರ್ಸ್ ತಗೊಳ್ಳೋದಕ್ಕೆ ನಿನ್ನ ಜೊತೆ ಕ್ಲೋಸ್ ಆಗಿರ್ತಾ ಇದ್ದಾನೆ ಹೊರತು ಮನಸ್ಸಿಂದ ಅಲ್ಲ. ಇಲ್ಲ ಮೇಡಮ್, ಅವರಿಂದ ನನ್ನನ್ನು ದೂರ ಮಾಡಬೇಕು ಅನ್ನೋ ಕೆಟ್ಟ ಉದ್ದೇಶದಿಂದ ನೀವು ಈ ಥರ ಸುಳ್ಳು ಹೇಳ್ತಿದ್ದೀರಾ. ನಾನು ನಂಬಲ್ಲ. ದಡ್ಡಿ ನೀನು ಅವನ ಜೊತೆಗಿರೋದು ನನಗೆ ಎಷ್ಟು ಇಷ್ಟ ಇಲ್ವೋ ಅದಕ್ಕಿಂತ ಜಾಸ್ತಿ ಚಿರುಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ. ಅದು ನಿನಗೆ ಅರ್ಥ ಆಗ್ತಿಲ್ಲ. ಅದಕ್ಕೇನು ಸಾಕ್ಷಿ ಇದೆ? ಸಾಕ್ಷಿ ಬೇಕಾ? ನೆನ್ನೆ ರಾತ್ರಿ ಅವನ ರೂಮಿಗೆ ಬಂದಾಗ ಅವನ ಕೈಯಲ್ಲಿ ಒಂದು ಪೇಪರ್ ಇತ್ತು ತಾನೆ? ಹೋ, ಇತ್ತು. ಅದು ಏನು ಅಂತ ಗೊತ್ತಾ? ಇಲ್ಲ. ಅದ್ರ ಬಗ್ಗೆ ಅವನು ನಿನ್ನ ಹತ್ರ ಏನೂ ಹೇಳಿಲ್ವಾ? ಇಲ್ಲ. ತಲೆ ಕೆಡ್ಸ್ಕೊಬೇಡ, ಸದ್ಯದೆಲ್ಲ ಏನು ಅಂತ ಹೇಳ್ತಾನೆ. ಏನದು? ಡಿವೋರ್ಸ್ ಪೇಪರ್. ನೆನ್ನೆನೆ ನಿನ್ನ
ಹತ್ರ ಆ ಡಿವೋರ್ಸ್ ಪೇಪರ್ಸಿಗೆ ಸೈನ್ ಹಾಕಿಸ್ಬೇಕು ಅಂತ ಅನ್ಕೊಂಡ. ಆದ್ರೆ ನೀನ್ ಎಲ್ಲಿ ಕಿರಿಕ್ ಮಾಡ್ತೀಯೋ, ಮನೆಯವ್ರ ಹತ್ರ ಎಲ್ಲ ಹೇಳಿ ಏನ್ ರಾದ್ದಾಂತ ಮಾಡ್ತೀಯೋ ಅಂತ ಸುಮ್ಮನಿದ್ದ. ಬೇಕಿದ್ರೆ ಈಗ ನೀನೇ ಹೋಗಿ ಅವನ ಹತ್ರ ಡಿವೋರ್ಸ್ ಪೇಪರ್ಸ್ ಬಗ್ಗೆ ಕೇಳು, ಅಥವಾ ನೀನೇ ಅದನ್ನ ತಗೊಂಡು ಓದು. ಸತ್ಯ ಏನು ಅಂತ ನಿನಗೆ ಗೊತ್ತಾಗತ್ತೆ. ಇಲ್ಲ ಮೇಡಮ್, ಅವ್ರೀಗ ಬದಲಾಗಿದ್ದಾರೆ. ಡೈವರ್ಸ್ ಕೊಡಬೇಕು ಅಂದರೆ ಅವ್ರು ಯಾಕೆ ಇಷ್ಟು ದಿನ ಕಾಯ್ತಿದ್ರು? ಕಾಯಿ ಹಣ್ಣಾಗೋ ಥರ ಮನುಷ್ಯನು ಮಾಗಬೇಕಂತೆ, ಆಗಲೇ ಅವ್ರ ಮಾತು ಕೇಳೋದು. ಅದಕ್ಕೆ ಬಿಸಿ ರಕ್ತ ಬೇರೆ ಅಲ್ವಾ, ಅದಕ್ಕೆ ನಿನ್ನ ಮೈಯಲ್ಲಿರೋ ಕೋಪ ತಾಪ ಎಲ್ಲ ಕಮ್ಮಿ ಆಗಲಿ ಅಂತ ಇಷ್ಟು ದಿನ ಟೈಮ್ ತಗೊಂಡಿದ್ದಾನೆ. ಇದನ್ನೆಲ್ಲ ಅವನೇ ನನ್ನ ಹತ್ರ ಹೇಳ್ಕೊಂಡಿದ್ದಾನೆ. ಇಷ್ಟು ದಿನ ನಿನ್ನನ್ನು ಅವನ ಕಡೆ ಪ್ರೀತಿಯಿಂದ ಸೆಳೆದ್ಕೊಂಡು ಆಮೇಲೆ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕೋದೆ. ನೀನು ಅದು ಯಾವುದೋ ಚಿರು ಕಟೌಟ್ ಮಾಡಿಸಿದ್ಯಲ್ಲ, ಅದು ನೋಡ್ಕೊಂಡು ಪೂಜೆ ಮಾಡಬೇಕೇ ಹೊರತು ಅವನ ಜೊತೆ ಸಂಸಾರ ಮಾಡೋದಕ್ಕಾಗಲ್ಲ. ಅವನು ನಿನ್ನಿಂದ ದೂರ ಇದ್ರೇನೆ ಅವನು ಚೆನ್ನಾಗಿರ್ತಾನೆ, ಖುಷಿಯಾಗಿ ನೆಮ್ಮದಿಯಾಗಿರ್ತಾನೆ ಅನ್ನೋದನ್ನ ನೀನು ಅರ್ಥ ಮಾಡ್ಕೊಂಡ್ರೆ ಸಾಕು. ಚಿರುಗೋಸ್ಕರ ನಾನು ಹೇಗೆ ತಾಯಿ ಆಗೋದನ್ನ ತ್ಯಾಗ ಮಾಡಿದ್ದೀನೋ ಹಾಗೆ ನೀನು ನಿನ್ನ ಸ್ಥಾನನ ತ್ಯಾಗ ಮಾಡಬೇಕು.